ರೀಸ್ಟಾರ್ಟ್ಗಿಂತ ಫಾರಿನ್ ಪ್ಲೇಯರ್ಸ್ ನೆಕ್ಸ್ಟ್ ಮ್ಯಾಚ್ಗಳನ್ನು ಆಡ್ತಾರೋ ಅಥವಾ ಇಲ್ವೋ ಅನ್ನೋದೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಅನ್ನು ಕ್ರಿಯೇಟ್ ಮಾಡಿತ್ತು. ಅದರಲ್ಲೂ ಒಳ್ಳೆ ಟೈಮಲ್ಲೇ RCBಗೂ ಕೂಡ ಪ್ರಮುಖ ಆಟಗಾರರೇ ಕೈ ಕೊಡುವಂತ ಆತಂಕ ಇತ್ತು. ಆದ್ರೆ ಈಗ ಶನಿವಾರದ ಪಂದ್ಯಕ್ಕೆ ಒಂದಷ್ಟು ಪ್ಲೇಯರ್ಸ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಯಾವೆಲ್ಲ ಪ್ಲೇಯರ್ಸ್ ವಾಪಸ್ ಆಗಿದ್ದಾರೆ, ಲೀಗ್ ಹಂತದಲ್ಲಿ ಮಾತ್ರನ ಆಡೋದು, ಪ್ಲೇ ಆಫ್ಸ್ಗೆ ಮತ್ತೆ ಆಬ್ಸೆನ್ಸ್ ಆಘಾತ ಕಾದಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶನಿವಾರದಿಂದ IPL ಟೂರ್ನಿ ರೀಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ಅಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಕಣಕ್ಕಿಳಿಯಲಿವೆ. ವಿಷಯ ಅಂದ್ರೆ ಬೆಂಗಳೂರಲ್ಲೇ ಮ್ಯಾಚ್ ನಡೀತಾ ಇರೋದು ಕನ್ನಡಿಗರಿಗೆ ಮತ್ತಷ್ಟು ಜೋಶನ ತರಲಿದೆ. ಈಗಾಗಲೇ 11 ಪಂದ್ಯಗಳನ್ನ ಆಡಿರುವಂತಹ RCB 8 ಪಂದ್ಯಗಳನ್ನ ಗೆದ್ದು 16 ಅಂಕಗಳನ್ನ ಪಡೆದಿದೆ. ಹಾಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಲೀಗ್ ಹಂತದಲ್ಲಿ ಇನ್ನೂ ಕೂಡ 3 ಮ್ಯಾಚ್ಗಳು ಇರೋದ್ರಿಂದ ಒಂದು ಪಂದ್ಯವನ್ನ ಗೆದ್ದುಕೊಂಡ್ರು ಕೂಡ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಸೊ ಈಗ KKR ವಿರುದ್ಧದ ಮ್ಯಾಚ್ ಅಲ್ಲಿ RCB ಪರ ಯಾರೆಲ್ಲ ಕಣಕ್ಕಿಳಿಬಹುದು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. KKR ವಿರುದ್ಧದ ಪಂದ್ಯಕ್ಕೆ 3 ವಿದೇಶಿಗರು ವಾಪಸ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಸನ್ನಿವೇಶದಿಂದಾಗಿ ಸ್ವದೇಶಕ್ಕೆ ವಾಪಸ್ ಆಗಿದ್ದಂತ 3 ವಿದೇಶಿ ಪ್ಲೇಯರ್ಸ್ RCB ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ವೆಸ್ಟ್ ಇಂಡೀಸ್ನ ಸ್ಫೋಟಕ ಬ್ಯಾಟರ್ ಆಗಿರುವಂತ ರೊಮ್ಯಾರಿಯೋ ಶೆಫರ್ಡ್ ಬುಧವಾರ ಭಾರತಕ್ಕೆ ಹಿಂತಿರುಗಿದ್ದಾರೆ. ಹೀಗಾಗಿ RCB ತಂಡದ ಮುಂದಿನ ಪಂದ್ಯದಲ್ಲಿ ಈ ಕೆರಿಬಿಯನ್ ದೈತ್ಯ ಆಟಗಾರ ಕಾಣಿಸಿಕೊಳ್ಳೋದು ಕನ್ಫರ್ಮ್ ಆಗಿದೆ. ಇನ್ನು ಇಂಗ್ಲೆಂಡ್ ಆಟಗಾರರಾದ ಲಿಯಾಮ್ ಲಿವಿಂಗ್ಸ್ಟೋನ್ ಹಾಗೆ ಜೇಕಬ್ ಬೆಥೆಲ್ ಕೂಡ RCB ತಂಡವನ್ನು ಕೂಡಿಕೊಂಡಿದ್ದಾರೆ. ಈ ಇಬ್ಬರು ಆಟಗಾರರು ಕೂಡ ಕೋಲ್ಕತಾ ವಿರುದ್ಧದ ಪಂದ್ಯದ ವೇಳೆ ಲಭ್ಯರಿರ್ತಾರೆ. ಹೀಗಾಗಿ KKR ವಿರುದ್ಧ RCB ಪರ ಬೆಥೆಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಬಹುದು. ಲೀಗ್ ಹಂತದ ಪಂದ್ಯದ ಬಳಿಕ ಶೆಫರ್ಡ್ ಬೆಥೆಲ್ ಡೌಟ್. ಸದ್ಯಕ್ಕೇನೋ ಫಾರಿನ್ ಆಟಗಾರರು ತಂಡವನ್ನ ಸೇರ್ಕೊಂಡಿದ್ದಾರೆ ನಿಜ, ಇದು ಖುಷಿಯ ವಿಚಾರವೇ. ಆದರೆ ಟೂರ್ನಿಯ ಮುಗಿಯವರೆಗೂ ಕೂಡ ಇರ್ತಾರಾ ಅಂದ್ರೆ ಇಲ್ಲ. ಮುಂದಿನ 2 ಪಂದ್ಯಗಳ ಬಳಿಕ ಜೇಕಬ್ ಬೆಥೆಲ್ ಹಾಗೆ ರೊಮ್ಯಾರಿಯೋ ಶೆಫರ್ಡ್ ತವರಿಗೆ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಂಗ್ಲೆಂಡ್ ಹಾಗೆ ವೆಸ್ಟ್ ಇಂಡೀಸ್ ನಡುವಿನ ಏಕದಿನ ಸರಣಿ ಮೇ 29ರಿಂದ ಶುರುವಾಗಲಿದೆ. ಈ ಸರಣಿಗಾಗಿ ಬೆಥೆಲ್ ಹಾಗೆ ಶೆಫರ್ಡ್ ಮೇ 25ರ ಬಳಿಕ ಇಂಗ್ಲೆಂಡ್ಗೆ ತೆರಳುವಂತ ಸಾಧ್ಯತೆ ಇದೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟೋನ್ RCB ತಂಡದಲ್ಲೇ ಉಳಿಯಲಿದ್ದಾರೆ. ಯಾಕಂದ್ರೆ ಲಿವಿಂಗ್ಸ್ಟೋನ್ಗೆ ಇಂಗ್ಲೆಂಡ್ ತಂಡದಲ್ಲಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ RCB ತಂಡದ ಜೊತೆಗೆ ತಮ್ಮ ಜರ್ನಿಯನ್ನ ಟೂರ್ನಿ ಮುಕ್ತಾಯದವರೆಗೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿಗೆ ಫಿಲ್ಸಾಟ್ ಆಯ್ಕೆಯಾಗಿಲ್ಲ. ಮತ್ತೊಂದು ಕಡೆ ಲುಂಗಿ ಎನ್ಗಿಡಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಾಗಿ ದಕ್ಷಿಣ ಆಫ್ರಿಕಾ ಘೋಷಣೆ ಮಾಡಿರುವಂತ 15 ಸದಸ್ಯರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. WTC ಫೈನಲ್ಗೂ ಮುನ್ನ ದಕ್ಷಿಣ ಆಫ್ರಿಕಾ ಜಿಂಬಾಬ್ವೆ ವಿರುದ್ಧ ಜೂನ್ 3ರಿಂದ 6ರವರೆಗೆ 4 ದಿನಗಳ ಅಭ್ಯಾಸ ಪಂದ್ಯವನ್ನಾಡಲಿದೆ. ಒಂದ್ ವೇಳೆ ಈ ಪಂದ್ಯಕ್ಕೆ ಎಲ್ಲಾ ಆಟಗಾರರು ಹಾಜರಾಗಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ರೆ ಲುಂಗಿ ಎನ್ಗಿಡಿ ಕೂಡ ಅನಿವಾರ್ಯವಾಗಿ RCBಯ ಪ್ಲೇ ಆಫ್ ಪಂದ್ಯಗಳನ್ನ ಬಿಟ್ಟು ತವರಿಗೆ ವಾಪಸ್ ಹೋಗ್ಬೇಕಾಗುತ್ತೆ. RCB ಕೂಡಿಕೊಳ್ತಾರೆ ಜೋಶ್ ಹೇಜಲ್ವುಡ್. ಇನ್ನು ಆಸ್ಟ್ರೇಲಿಯಾದ ವೇಗಿ ಜೋಶ್ ಹೇಜಲ್ವುಡ್ ಆಸ್ಟ್ರೇಲಿಯಾದಲ್ಲಿದ್ದು ಭಾರತಕ್ಕೆ ವಾಪಸ್ ಬರ್ತಾರೋ ಅಥವಾ ಇಲ್ವೋ ಅನ್ನೋದೇ ದೊಡ್ಡ ಡೌಟ್ ಆಗಿತ್ತು. ಆದ್ರೆ ಹೇಜಲ್ವುಡ್ ಭಾರತಕ್ಕೆ ಮರಳಲಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸೇರಿಕೊಳ್ತಾರೆ. ಹೇಜಲ್ವುಡ್ ಅವರ ಆಪ್ತ ಮೂಲಗಳು ಹಿಂದೂಸ್ತಾನ್ ಟೈಮ್ಸ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿವೆ. ಬಲಗೈ ವೇಗಿ RCBಗೆ ರೀಜಾಯ್ನ್ ಆಗ್ತಾರೆ. ಈ ಸೀಸನ್ ಅಲ್ಲಿ 10 ಪಂದ್ಯಗಳನ್ನು ಆಡಿರುವಂತಹ ಹೇಜಲ್ವುಡ್ 18 ವಿಕೆಟ್ಗಳನ್ನು ಪಡೆಯುವ ಮೂಲಕ RCBಯ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿದ್ದಾರೆ. ಆದರೆ ಭುಜದ ಗಾಯದಿಂದಾಗಿ ತಮ್ಮ ಕೊನೆಯ ಲೀಗ್ ಪಂದ್ಯವನ್ನು ತಪ್ಪಿಸಿಕೊಂಡಿದ್ರು. ಅಂದ್ರೆ CSK ವಿರುದ್ಧದ ಮ್ಯಾಚ್ ಅಲ್ಲಿ ಇವರು ಕಣಕ್ಕಿಳಿದಿರಲಿಲ್ಲ. ಆದ್ರೆ ಈಗ ಭಾರತಕ್ಕೆ ಅವರು ಯಾವಾಗ ವಾಪಸ್ ಆಗ್ತಾರೆ ಅನ್ನೋದು ಇನ್ನೂ ಕೂಡ ಡೇಟ್ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಕೋಲ್ಕತಾ ವಿರುದ್ಧದ ಪಂದ್ಯದಲ್ಲಿ ಆಡ್ತಾರಾ ಅಥವಾ ಆನಂತರದ ಪಂದ್ಯಕ್ಕೆ ಬರ್ತಾರಾ ಅನ್ನೋದು ಕೂಡ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಿದೆ. ಬದಲಿ ಆಟಗಾರರ ಆಯ್ಕೆಗೆ ನಿಯಮ ಸಡಿಲಗೊಳಿಸಿದ BCCI. IPL ಪೋಸ್ಟ್ಪೋನ್ನಿಂದಾಗಿ 9 ದಿನ ಟೂರ್ನಿ ವಿಸ್ತರಣೆ ಆಗಿದ್ರಿಂದ ಸಾಕಷ್ಟು ವಿದೇಶಿ ಆಟಗಾರರು ಹೋಮ್ ಟೀಮ್ ಕಮಿಟ್ಮೆಂಟ್ನಿಂದಾಗಿ ವಾಪಸ್ ಆಗಬೇಕಾಗುತ್ತೆ. ಹೀಗಾಗಿ ಬದಲಿ ಆಟಗಾರರನ್ನ ಸೇರಿಸಿಕೊಳ್ಳೋಕೆ BCCI ತನ್ನ ನಿಯಮಗಳಲ್ಲಿ ಸಡಿಲಿಕೆಯನ್ನ ಮಾಡಿದೆ. ಪ್ರತಿ ತಂಡಕ್ಕೂ ಕೂಡ ವಿದೇಶಿ ಆಟಗಾರರನ್ನ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಿಕೊಳ್ಳೋಕೆ ಅವಕಾಶವನ್ನ ನೀಡಲಾಗುತ್ತೆ. IPL ನಿಯಮಗಳ ಪ್ರಕಾರ ಲೀಗ್ ಹಂತದ 12 ಪಂದ್ಯಗಳು ಮುಗಿದ ಮೇಲೆ ಯಾವುದೇ ಆಟಗಾರರು ಗಾಯ ಅಥವಾ ಅನಾರೋಗ್ಯ ಅಥವಾ ಇನ್ನು ಯಾವುದೇ ಕಾರಣ ನೀಡಿ ಹೊರ ಉಳಿಬೇಕು ಅಂದ್ರೆ ಅವರ ಬದಲಾಗಿ ಯಾವುದೇ ತಂಡ ಬದಲಿ ಆಟಗಾರನ ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಿಲ್ಲ. ಇದು ರೂಲ್ಸ್. ಈ ಸೀಸನ್ ಅಲ್ಲಿ ಹಲವು ತಂಡಗಳು ಈಗಾಗಲೇ 12 ಪಂದ್ಯಗಳನ್ನು ಆಡಿವೆ. ಆದರೆ ಈ ಬಾರಿಯ ಸಿಚುಯೇಷನ್ ಬೇರೆ ಇರೋದ್ರಿಂದ BCCI ಕೆಲ ನಿಯಮಗಳಲ್ಲಿ ಸಡಿಲವನ್ನಗೊಳಿಸಿದೆ. ಪ್ರತಿ ತಂಡಕ್ಕೂ ಕೂಡ ಹೊಸ ಆಟಗಾರನ ಸೇರಿಸಿಕೊಳ್ಳೋಕೆ ಅವಕಾಶವನ್ನ ನೀಡಿದೆ. ಆದರೆ ಪರ್ಮಿಷನ್ ಕೊಟ್ಟರು
ಕಂಡೀಷನ್ಸ್ ಅಪ್ಲೈ ಎನ್ನುವಂತೆ ಷರತ್ತನ್ನು ಕೂಡ ವಿಧಿಸಿದೆ. ಬದಲಿ ಆಟಗಾರರನ್ನ ಜಸ್ಟ್ ತಾತ್ಕಾಲಿಕ ಅಂತ ಮಾತ್ರ ಪರಿಗಣಿಸಬೇಕು. ಈ ಸೀಸನ್ ಮುಗಿಯೋವರೆಗೂ ಮಾತ್ರ ತಂಡದಲ್ಲಿ ಇರ್ಬೋದು, ಪಂದ್ಯಗಳನ್ನು ಆಡ್ಬೋದು. ಆದರೆ ಮುಂದಿನ ಸೀಸನ್ಗೆ ಅವರನ್ನು ತಂಡದಲ್ಲಿ ಉಳಿಸಿಕೊಳ್ಳಂಗಿಲ್ಲ. ಅಂದ್ರೆ ಈ ಸೀಸನ್ಗೆ ಮಾತ್ರವೇ ಒಪ್ಪಂದ ಮಾಡಿಕೊಳ್ಬೇಕು. ಈ ಸೀಸನ್ನ ಉಳಿದ ಪಂದ್ಯಗಳನ್ನ ಮಾತ್ರವೇ ಆಡಬೇಕು. ಆನಂತರ ಅವರನ್ನ ತಂಡದಿಂದ ರಿಲೀಸ್ ಮಾಡಬೇಕಾಗುತ್ತೆ. RCBಗೆ ಲೀಗ್ ಹಂತದಲ್ಲಿ 3 ಪಂದ್ಯಗಳು ಬಾಕಿ. ಸದ್ಯ ಈ ಟೂರ್ನಿಯಲ್ಲಿ RCBಗೆ 3 ಪಂದ್ಯಗಳಿವೆ. ತನ್ನ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ KKR, ಸನ್ರೈಸರ್ಸ್ ಹೈದರಾಬಾದ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳನ್ನು ಎದುರಿಸಲಿದೆ. ಈ ಪೈಕಿ 2 ಪಂದ್ಯಗಳು ಹೋಮ್ ಪಿಚ್ ಅಂದ್ರೆ ಬೆಂಗಳೂರಿನಲ್ಲಿ ನಡೆದರೆ, ಇನ್ನೊಂದು ಪಂದ್ಯ ಕೊನೆಯಲ್ಲಿ ಲಕ್ನೋ ವಿರುದ್ಧ ಏಕನಾಥ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಮೇ 17ರಂದು KKR ವಿರುದ್ಧ, ಮೇ 23ರಂದು SRH ವಿರುದ್ಧ ಹಾಗೆ ಮೇ 27ರಂದು LSG ವಿರುದ್ಧ ತನ್ನ ಲೀಗ್ ಹಂತದ ಕೊನೆಯ 3 ಪಂದ್ಯಗಳನ್ನಾಡಲಿದೆ. ಈ 3 ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದರೂ ಕೂಡ RCB ಪ್ಲೇ ಆಫ್ ಅನ್ನ ಪ್ರವೇಶ ಪಡೆಯಲಿದೆ. ಟೇಬಲ್ ಟಾಪರ್ 2 ಮೇಲೆ ಕಣ್ಣಿಟ್ಟಿರುವ RCB. ಸದ್ಯ RCBಯ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇದ್ರೆ ಪ್ಲೇ ಆಫ್ ಅಂತೂ ಫಿಕ್ಸ್ ಆಗ್ತಾ ಇದೆ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಪಾಯಿಂಟ್ಸ್ ಟೇಬಲ್ನ ಟಾಪ್ 2 ನಲ್ಲೇ ತನ್ನ ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ಳೋದು. ಅಂದ್ರೆ 1 ಅಥವಾ 2ನೇ ಸ್ಥಾನದಲ್ಲಿ ಉಳ್ಕೊಳ್ಳೋದು. ಯಾಕಂದ್ರೆ ಟೇಬಲ್ ಟಾಪ್ 2 ತಂಡಗಳು ಮೊದಲ ಕ್ವಾಲಿಫೈಯರ್ನಲ್ಲಿ ಸೆಣಸಾಟ ನಡೆಸಲಿವೆ. ಇಲ್ಲಿ ಗೆದ್ದಂತ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ. ಹಾಗೆ ಕ್ವಾಲಿಫೈಯರ್ 1ನಲ್ಲಿ ಸೋತ ತಂಡಕ್ಕೆ ಕ್ವಾಲಿಫೈಯರ್ 2ನಲ್ಲಿ ಗೆದ್ದ ತಂಡದ ಎದುರು ಆಡೋಕೆ 2ನೇ ಅವಕಾಶ ಸಿಗುತ್ತೆ. ಈ ಅವಕಾಶದಲ್ಲಿ ಗೆದ್ದು ಫೈನಲ್ಗೆ ಮತ್ತೆ ಎಂಟ್ರಿ ಕೊಡಬಹುದು. ಆದರೆ ಪಾಯಿಂಟ್ಸ್ ಟೇಬಲ್ನ 3 ಹಾಗೆ 4ನೇ ತಂಡಗಳಿಗೆ ಇಂಥ ಅಡ್ವಾಂಟೇಜಸ್ ಇರೋದಿಲ್ಲ. ಎಲಿಮಿನೇಟರ್ನಲ್ಲಿ ಸೋತವರು ಇಡೀ ಟೂರ್ನಿಯಿಂದಲೇ ಔಟ್ ಆಗ್ತಾರೆ. ಸೊ ಅಲ್ಲಿಗೆ ಅವರ ಪಯಣ ಮುಕ್ತಾಯವಾಗುತ್ತೆ. ಗೆದ್ದವರು ಕ್ವಾಲಿಫೈಯರ್ 2ಗೆ ಅರ್ಹತೆಯನ್ನು ಗಿಟ್ಟಿಸ್ತಾರೆ. ಅಲ್ಲಿ ಮತ್ತೆ ಗೆದ್ದು ಆ ನಂತರ ಫೈನಲ್ ಗೆದ್ರೆ ಮಾತ್ರ ಅವರಿಗೆ ಕಪ್ ಸಿಗುತ್ತೆ. ಟೇಬಲ್ ಟಾಪರ್ಗಳಾದ್ರೆ ಮೊದಲ ಪಂದ್ಯದಲ್ಲಿ ಗೆದ್ರೆ ಡೈರೆಕ್ಟ್ ಫಿನಾಲೆ ಅಥವಾ ಸೋತ್ರೆ ನಂತರದ ಪಂದ್ಯದಲ್ಲಿ ಗೆದ್ದು ಮತ್ತೆ ಫೈನಲ್ಗೆ ಏರೋಕೆ ಅವಕಾಶ ಇದೆ. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆದಷ್ಟು ಮೊದಲ 2 ಸ್ಥಾನಗಳಲ್ಲಿ ಉಳಿಯೋಕೆ ಎದುರು ನೋಡ್ತಾ ಇದೆ. ಇನ್ನೂ 3 ಮ್ಯಾಚ್ಗಳು ಇರೋದ್ರಿಂದ 2 ಪಂದ್ಯಗಳನ್ನ ಗೆದ್ರೂ ಕೂಡ RCBಗೆ ಈ ಅವಕಾಶ ಸಿಗಬಹುದು. 6 ನಗರಗಳಲ್ಲಿ ನಡೆಯಲಿವೆ ಲೀಗ್ ಹಂತದ ಉಳಿದ ಪಂದ್ಯಗಳು. ಸದ್ಯ ಲೀಗ್ ಹಂತದಲ್ಲಿ ಒಟ್ಟಾರೆಯಾಗಿ 13 ಪಂದ್ಯಗಳು ಉಳಿದಿದ್ದು, ಈ ಮ್ಯಾಚ್ಗಳನ್ನ ಬೆಂಗಳೂರು ಸೇರಿ 6 ನಗರಗಳಲ್ಲಿ ನಡೆಸೋಕೆ BCCI ಮುಂದಾಗಿದೆ. ಬೆಂಗಳೂರಿನಲ್ಲಿ 2 ಪಂದ್ಯ, ಜೈಪುರದಲ್ಲಿ 3 ಪಂದ್ಯ, ಲಕ್ನೋದಲ್ಲಿ 2 ಪಂದ್ಯ ಹಾಗೆ ಮುಂಬೈನಲ್ಲಿ 1, ಇನ್ನು ಅಹಮದಾಬಾದ್ನಲ್ಲಿ 2, ನವದೆಹಲಿಯಲ್ಲಿ 3 ಪಂದ್ಯಗಳನ್ನು ಫಿಕ್ಸ್ ಮಾಡಲಾಗಿದೆ. ಆದರೆ ಪ್ಲೇ ಆಫ್ ಫೈನಲ್ ಪಂದ್ಯಗಳಿಗೆ ಇನ್ನೂ ಕೂಡ ಡೇಟ್ ಅನೌನ್ಸ್ ಆಗಿದ್ರೂ ಕೂಡ ಸ್ಥಳವನ್ನು ನಿಗದಿ ಮಾಡಿಲ್ಲ. ಫೈನಲ್ ಸೇರಿದಂತೆ ಯಾವುದೇ ನಾಕೌಟ್ ಪಂದ್ಯಗಳಿಗೆ ಸ್ಥಳ ನಿಗದಿಪಡಿಸಿಲ್ಲ. ವರದಿಗಳ ಪ್ರಕಾರ ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯವನ್ನು ನಡೆಸುವಂತ ಸಾಧ್ಯತೆ ಇದೆ. ಇದು ವಿಶ್ವದಲ್ಲಿ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾಗಿದೆ. 1,32,000 ಆಸನ ಸಾಮರ್ಥ್ಯವನ್ನು ಹೊಂದಿದೆ. ಇದೇ ವೇಳೆ ಮುಂಬೈನ ವಾಂಖೇಡೆ ಕ್ರೀಡಾಂಗಣ ಪ್ಲೇ ಆಫ್ ಪಂದ್ಯಕ್ಕೆ ಆತಿಥ್ಯ ವಹಿಸುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ RCB ತನ್ನ ಸೆಕೆಂಡ್ ಹಾಫ್ ಜರ್ನಿಗೆ ರೆಡಿಯಾಗಿದೆ. ಅದರಲ್ಲೂ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಕೈ ಬೆರಳಿನ ಗಾಯಕ್ಕೆ ತುತ್ತಾಗಿದ್ದಂತ ಕ್ಯಾಪ್ಟನ್ ರಜತ್ ಪಾಟಿದಾರ್ ಮುಂದಿನ ಪಂದ್ಯಗಳಿಗೆ ಆಡ್ತಾರಾ ಅಥವಾ ಇಲ್ವೋ ಅನ್ನುವಂಥ ಅನುಮಾನ ಮೊದಲಿತ್ತು. ಆದ್ರೀಗ 9 ದಿನಗಳ ಬ್ರೇಕ್ನಿಂದಾಗಿ ರಜತ್ ಪಾಟಿದಾರ್ ಗಾಯದಿಂದ ರಿಕವರ್ ಆಗಿದ್ದಾರೆ. ಸೊ ಮುಂದಿನ ಪಂದ್ಯಗಳಲ್ಲಿ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. ವಿದೇಶಿಗರು ಕೂಡ ವಾಪಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಪ್ಲೇ ಆಫ್ ಗೊಂದಲ ಬದಿಗಿಟ್ಟು KKR ತಂಡವನ್ನ ಹೇಗೆ ಬಗ್ಗು ಬಡಿಯೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ರೆಡ್ ಆರ್ಮಿ ಬಾಯ್ಸ್. ನಮಸ್ಕಾರ.